ಏನಾಗ್ತಾ ಇದೆ ಸರ್, ಇದೇನು ಮಾಡಬೇಕು, ಡಿಸೆಂಬರ್ 29 ಎಕ್ಸಾಮ್ ನಡೆಯುತ್ತಾ ಇಲ್ಲ ಅಂತೇಳಿ ಸ್ಟೂಡೆಂಟ್ಸ್ ಎಲ್ಲ ಏನಂತ ಅಂದರೆ ಈಗಿರೋ ಪ್ರೆಸೆಂಟ್ ಸಿಚುವೇಶನಲ್ಲಿ KS ಎಕ್ಸಾಮ್ಸ್ ನಡೆಯುತ್ತಾ ಇಲ್ಲ ಅಂತ ಅಂದರೆ ನಾವು KPSCಗೂ ಭೇಟಿ ಮಾಡಿದ್ದೆ. ಅವರು ಧಾರವಾಡ ಹೈಕೋರ್ಟಲ್ಲಿ ಸ್ಟೇ ಆಗಿದೆ, ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಕೋರ್ಟ್ ಕೂಡ ಇದು ಸ್ಟೇ ಕೊಡಬಾರ್ದಾಯಿತ್ತು. ಯಾಕೆಂದರೆ ಆ ಒಂದು ಯಾವುದೇ ಕ್ಯಾಂಡಿಡೇಟ್ಸು ಒಂದು ಲಿಸ್ಟಲ್ಲಿ ಹೆಸರು ಇದ್ದರೆ ಮಾತ್ರ ಅವ್ರು ಫೈಟ್ ಮಾಡೋಕ್ಕಾಗುತ್ತೆ. ಇನ್ನೂ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ, ಯಾರು ಪಾಸ್ ಆಗ್ತಾರೆ ಯಾರು ಫೇಲ್ ಆಗ್ತಾರೆ ಅಂತೇಳಿ. ಬಟ್ ಅದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಇಲ್ಲಿ 2-3 ಸಮಸ್ಯೆ ಇದೆ. ಒಂದು ವಿದ್ಯಾರ್ಥಿಗಳು ಇರ್ಬೋದು, ಒಂದು KPSC ಸಮಸ್ಯೆ ಇರ್ಬೋದು, ಒಂದು ಗೌರ್ಮೆಂಟಲ್ಲಿ ಏನಪ್ಪ ಅಂದರೆ ಒಂದು ಒಳ ಮೀಸಲಾತಿಯದ್ದು ಏನೋ ಒಂದು ಕೆಲವೊಂದು ಸ್ವಾಮೀಜಿಗಳು ಹೋಗಿ ಅಪ್ರೋಚ್ ಮಾಡಿದ್ದಾರೆ ಗೌರ್ಮೆಂಟ್ ಕೂಡ. ಯಾಕೆಂದರೆ ಒಂದು KS ನೋಟಿಫಿಕೇಷನ್ನ ರಿನೋಟಿಫಿಕೇಷನ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತೇಳಿ. ಬಟ್ ಗೌರ್ಮೆಂಟ್ ಏನು ಡಿಸೈಡ್ ಮಾಡುತ್ತಾ ವೆಯ್ಟ್ ಮಾಡಬೇಕಾಗುತ್ತೆ. KPSC ಅಂತೂ ಈಗ ಏನಂದರೆ ಅದರಲ್ಲೂ KPSC ಒಳಗಡೆನೇ 2-3 ಬಣ ಇದೆ. ಒಂದು ಸೆಕ್ರೆಟರಿದು ಒಬ್ರದ್ದಾದರೆ ಇನ್ನೊಬ್ಬರು ಪ್ರಾಮಾಣಿಕವಾಗಿ ಒಂದು ಮೆಂಬರ್ಸ್ ಇದ್ದಾರೆ, ಮತ್ತು ಅಲ್ಲಿ ಕರಪ್ಷನ್ ಮಾಡೋ ಒಂದಷ್ಟು ಮೆಂಬರ್ಸ್ ಇದ್ದಾರೆ. ಅಲ್ಲೇ 2-3 ಬಣ ಇದ್ದಾವೆ. ನಾನು ಈ ಒಂದು KPSCಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ನಿಮ್ಮ ಕರಪ್ಷನ್ನು ಬೇರೆ ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಂತೂ ಇಟ್ಕೊಂಡು ನೀವು ಕರಪ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯದಲ್ಲಿ ನಿಜ ಹೇಳ್ತೀನಿ, ಕರ್ಮ ಅನ್ನೋದು ನಿಮ್ಮ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ಗೆಲ್ಲ ನೀವೇ ಅನುಭವಿಸ್ತೀರಾ. ಯಾಕೆ ಹೇಳ್ತೀನಿ ಈ ಮಾತಂತಂದರೆ, ವಿದ್ಯಾರ್ಥಿಗಳಿಗೆ ನೀವು ಈ ಕೋರ್ಟಲ್ ಮುಖಾಂತರ ಇರ್ಬೋದು, ಬೇರೆ ಬೇರೆ ವಿಚಾರ ಇರ್ಬೋದು, ನೀವು ಕೋರ್ಟಲ್ಲಿ ನೀವು ಯಾವ ವಿದ್ಯಾರ್ಥಿಗಳ್ನ ಇಟ್ಕೊಂಡು ನೀವು ಕೇಸ್ ಹಾಕ್ಸ್ಕೊತ ಇದ್ದೀರಾ, ಯಾವ ವಿದ್ಯಾರ್ಥಿಗಳ್ನ ಇಟ್ಕೊಂಡು ನೀವು ಕೇಸ್ ಗೆಲ್ಬೇಕು ಅಂದ್ಕೊಂಡಿದ್ದೀರಾ, ನೀವು ಯಾವುದೇ ರೀತಿ ಈ KS ಎಕ್ಸಾಮ್ ನಾವು ಮರುಪರೀಕ್ಷೆನೇ ಮಾಡಿಸ್ತೀವಿ. ಬಟ್ ಆದರೆ ನಮಗೆ 29th ಆಗಬೇಕಂದ್ರೆ ನಾನು ಸ್ಟೂಡೆಂಟ್ಸಲ್ಲೂ ಕೇಳೋದೇನಂತಂದರೆ, ಈಗ ಧಾರವಾಡ ಹೈಕೋರ್ಟ್ ಇರ್ಬೋದು, ಇಲ್ಲಿ ಬೆಂಗಳೂರಲ್ಲಿ ಹೈಕೋರ್ಟ್ ಇರ್ಬೋದು, ಯಾರು ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ಇಂಪ್ಲೀಡ್ ಮಾಡಬೇಕಾಯಿತು. ಇಂಪ್ಲೀಡ್ ಮಾಡ್ಬೋದು, ನೋಡೋಣ. ಅದ್ರ ಬಗ್ಗೆನೂ ನಾನು ಚರ್ಚೆ ಮಾಡಿಬಿಟ್ಟು ಆ ಕೇಸ್ ಮೇಲೆ ಇಂಪ್ಲೀಡ್ ಮಾಡಿ ಆದಷ್ಟು ಬೇಗ ಏನಾದರೂ ಕೇಸ್ ಅದು ಸ್ಟೇ ಕೊಟ್ಟಿದ್ದಾರಲ್ಲ ಅದನ್ನು ವೆಕೇಟ್ ಮಾಡಿಸಿ ಆ ಒಂದು ಎಕ್ಸಾಮ್ಸ್ ಎಕ್ಸಾಮ್ಸು 29th ಆಗಬೇಕಂತಂದರೆ ಈಗ ಕೊಟ್ಟಿರೋ ಕೇಸ್ ಏನು ಸ್ಟೇ ಕೊಟ್ಟಿದ್ದಾರಲ್ಲ ಆ ಕೇಸ್ ಮೇಲೆ ಇಂಪ್ಲೀಡ್ ಮಾಡಿ ಸ್ಟೂಡೆಂಟ್ಸ್ ಯಾರೆಲ್ಲ ಎಕ್ಸಾಮ್ ಬರೀತಾರ ಕೆಲವೊಂದಷ್ಟು ಸ್ಟೂಡೆಂಟ್ಸ್ ತೊಗೊಂಡು ಇಂಪ್ಲೀಡ್ ಮಾಡಿ ಆ ಕೇಸ್ನ ವೆಕೇಟ್ ಮಾಡಿಸಿದ್ರೆ, ಸ್ಟೇ ವೆಕೇಟ್ ಮಾಡಿಸಿದ್ರೆ ಈ ಒಂದು ಎಕ್ಸಾಮ್ಸ್ ಪಾಸಿಬಿಲಿಟಿ ಇದೆ. ಅಂದರೆ ಡಿಸೆಂಬರ್ 29th. ಇಲ್ಲ ಅಂತಂದರೆ ಎಲ್ಲ ರೀತಿಯೂ ಪ್ಲ್ಯಾನ್ ಮಾಡ್ತಿದ್ದಾರೆ. ಅಂದರೆ KPSC ಅವರು ಅದೇ ಎಕ್ಸಾಮ್ನ ಮೈನ್ಸ್ ಎಕ್ಸಾಮ್ ಮಾಡಬೇಕಂತ ಇದ್ದಾರೆ. ಆದರೆ ಇಲ್ಲಿ ಒಳ ಮೀಸಲಾತಿಯವರು ಅವ್ರಿಗೆ ಮತ್ತೆ ರಿನೋಟಿಫಿಕೇಶನ್ ಮಾಡಬೇಕಂತ ಇದ್ದಾರೆ. ಎಲ್ಲ ಸಮಸ್ಯೆನೂ ಇದೆ. ಬಟ್ ಆದಷ್ಟು ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಏನು ಮಾಡಬೇಕಂತೇಳಿ. ನಾವು ಇದನ್ನು ಒಂದು ಕೇಸ್ನ ಇಂಪ್ಲೀಡ್ ಮಾಡಿಕೊಂಡು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.